ನೋಡಿ 4 ತಿಂಗಳಾಯಿತು ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಏನು ಕೆಲಸನೇ ಮಾಡಿಲ್ಲ ಇಲ್ಲಿ. ಇದು ಲಂಚ್ ಹೊಡೆದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರೆ ಕ್ಲೋಸ್ ತಿರಿ ಬಂದೇ ಇಲ್ಲ. 4 ತಿಂಗಳಾಯ್ತಾ? 3-4 ತಿಂಗಳಾಯ್ತು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಹೊಸ ರೈಲ್ವೆ ಕಾಮಗಾರಿಯ ಒಂದು ಲೈನ್ ಅಂತ ಹೇಳ್ಬೋದು. ನಾನು ಇವತ್ತು ಚಿತ್ರದುರ್ಗದ ಹತ್ರ ಇರುವಂತಹ ದೊಡ್ಡ ಸಿದ್ದವನಹಳ್ಳಿಗೆ ಬಂದಿದ್ದೀನಿ. ದೊಡ್ಡ ಸಿದ್ದವನಹಳ್ಳಿ ಹತ್ರ ಇರುವಂತಹ ಒಂದು ರೈಲ್ವೆ ಕಾಮಗಾರಿಯ ಸ್ಥಳಕ್ಕೆ. ಆ ಕಾಮಗಾರಿಯ ಸ್ಥಳ ಹೇಗಿದೆ, ಏನೆಲ್ಲ ಅಲ್ಲಿ ಕೆಲಸ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ನೋಡಿ, ಅದು ನ್ಯಾಷನಲ್ ಹೈವೇ. ಅದು ಈ ಕಡೆ ಹೋದರೆ ಬೆಂಗಳೂರಿಗೆ ಹೋಗ್ತೀರಾ ನೀವು. ಈ ಕಡೆ ಅಂಡರ್ ಪಾಸಲ್ಲಿ ಹೋದರೆ, ಅಂಡರ್ ಬ್ರಿಡ್ಜ್ ಪಾಸಲ್ಲಿ ಹೋದರೆ ನೀವು ಸೀದಾ ಚಿತ್ರದುರ್ಗಕ್ಕೆ ಹೋಗ್ತೀರಾ. ಇಲ್ಲಿಂದ ಒಂದು 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ರೋಡ್ ಚಿತ್ರದುರ್ಗಕ್ಕೆ. ಈ ಕಡೆ ಹೋದರೆ ನೀವು ದಾವಣಗೆರೆ, ಹಾವೇರಿ, ಹುಬ್ಳಿಗೆ ಹೋಗ್ತೀರಾ ಈ ಒಂದು ರೋಡಲ್ಲಿ. ಇಲ್ಲಿ ಇದೇ ದಾರಿಲಿ ಈ ಕಡೆ ಹೋದರೆ ನೀವು ದೊಡ್ಡ ಸಿದ್ದವನಹಳ್ಳಿ ಇಲ್ಲೇ ಹತ್ರ ಆಗುತ್ತೆ. ಒಂದು ಇದೇ ಸಿದ್ಧ ಅಂದರೆ ದೊಡ್ಡ ಸಿದ್ದವನಹಳ್ಳಿ ಇದೆ. 1 ಕಿಲೋಮೀಟ್ರ್ ಹೋದರೆ ಎಲ್ಲ ಊರೆಲ್ಲ ಸಿಗುತ್ತೆ, ಇದೇ ಊರು. ನೋಡಿ, ಇಲ್ಲಿ ನೋಡ್ಬೋದು ನೀವು ರೈಲ್ವೆ ಕಾಮಗಾರಿಯ ಜಾಗ ಇದೆ ನೋಡಿ. ಆ ಕಡೆ ಈ ಕಡೆಗೆ ಟ್ರಂಚೆಲ್ಲ ತೆಗೆದುಬಿಟ್ಟವ್ರೆ, ನೀವು ನೋಡ್ಬೋದು. ಇದು ಬೆಂಗಳೂರು ಸೈಡು, ಆದರೆ NH ಏನಿದೆ 48 ಹೈವೇ ಏನಿದೆ ಅದರ ಪಕ್ಕದಲ್ಲೇ ಬಂದಿದೆ ಇದೆಲ್ಲ ರೂಟೆಲ್ಲ, ನೀವು ನೋಡ್ಬೋದು. ಇದೊಂದು ನೋಡಿ, ಆ ಕಡೆ ಈ ಕಡೆಗೆ ಟ್ರಂಚ್ ತೆಗೆದುಬಿಟ್ಟಿದ್ದಾರೆ. ಟ್ರಂಚ್ ತೆಗೆದುಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಆದರೆ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ. ಸ್ವಲ್ಪ ಅಲ್ಲೇ ಮರ ಗಿಡಗಳು ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು, ಏನು ಹೊಲ ಇದೆ ಇಲ್ಲೇನು ಅಂದರೆ ಅಡಿಕೆ ಗಿಡಗಳು ಅಲ್ಲಲ್ಲಿದ್ದಾವಲ್ಲ ಅವನ್ನೇ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇದೇ ನೋಡಿ ಜಾಗ ಸೀದಾ. ಇಲ್ಲಿ ಇಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಹಾಗೆ ಈ ಕಡೆ ನೋಡೋಣ ಇವಾಗ. ನೋಡಿ, ಈ ಕಡೆ ಚಿತ್ರದುರ್ಗ ಸೈಡ್ ಹೋಗುತ್ತೆ ಇದು. ನೋಡ್ತಿದ್ದಾರೆ ನೋಡಿ, ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಅದನ್ನ ಹೊಡೆದ್ಬಿಟ್ಟವ್ರೆ ನೋಡಿ. ಇಷ್ಟೇ ಮಾಡಿರೋದು. ಇಲ್ಲಿ ಟ್ರಂಚ್ ತೆಗ್ದಿದ್ದಾರೆ, ನೀವು ನೋಡ್ಬೋದು ನೋಡಿ. ಇದು ಚಿತ್ರದುರ್ಗ ಸೈಡ್ ಹೋಗುವಂಥ ಒಂದು ನಮ್ಮ ರೈಲ್ವೆ ಮಾರ್ಗ. ನೋಡಿದ್ರ, ಆ ರೋಡಿಂದ ಬಂದೆ ನಾನು. ಇಲ್ಲೊಂದು ಯಾವುದೋ ಸಮಾಧಿ ಇದೆ. ಈ ಕಡೆ ನೋಡಿದ್ರೆ ಇದು ಒಂದು ಅಡಿಕೆ ತೋಟಗಳನ್ನ ಎಲ್ಲ ತೆರವು ಮಾಡಿದ್ದಾರೆ. ಇಲ್ಲಿ ತೆರವು ಮಾಡಿಬಿಟ್ಟು ಈ ಒಂದು ಲೈನ್ನ ಮಾಡಿರೋದು ನೋಡಿ. ಇಲ್ಲಿ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ, ಇನ್ನು ಏನು ಮಾಡಿಲ್ಲ. ನೋಡಿ ಎಷ್ಟು ದೂರ ಹೋಗುತ್ತೆ ನೋಡಿ. ಇಲ್ಲಿ ಹೋದರೆ ಇವಾಗ ಮುಂದೆ ಹೋಗಿ ಹೈವೇ ಕ್ರಾಸ್ ಆಗಬೇಕು. ಕ್ರಾಸಿಂಗ್ ಆಗಿಬಿಟ್ಟು ಆ ಕಡೆ ಹೋಗ್ಬೇಕಿದು. ಇದು ಮುಂದೆ ತುಂಬಾ ಮುಂದೆ ಇದೆ. ಪಕ್ಕದಲ್ಲಿ ಹೊಲಗಳಿದೆ. ಆ ಕಡೆ ನೀವು ಲೆಫ್ಟಲ್ಲಿ ನೋಡಿದರೆ ನಿಮಗೆ ಹೈವೇ ಸಿಗುತ್ತೆ. ಇಲ್ಲಿ ಈ ಥರ ಕ್ಲೀನಿಂಗ್ ಆಗಿದೆ ನೋಡಿ. ಅಂದರೆ ಕ್ಲೀನ್ ಮಾಡಿ ಬಿಟ್ಬಿಟ್ಟವ್ರೆ, ಬೇರೆ ಏನೋ ಕೆಲಸ ಮಾಡಿಲ್ಲ. ದೊಡ್ಡ ಸಿದ್ದವನಹಳ್ಳಿ ಹತ್ರ ಇರುವಂಥ ಇದು ನಮ್ಮ ಹೊಸ ರೈಲ್ವೆ ಕಾಮಗಾರಿಯ ಒಂದು ಸ್ಥಳ, ನಿಯರ್ ಚಿತ್ರದುರ್ಗ. ನೋಡಿ, ದೊಡ್ಡ ಸಿದ್ದವನಹಳ್ಳಿ ಸ್ಟೇಷನ್ ಬಿಟ್ಟರೆ ನೆಕ್ಸ್ಟ್ ಬರೋದೆ ನಮ್ಮ ಚಿತ್ರದುರ್ಗ ಸ್ಟೇಷನ್ನು. ನೋಡಿ, ಚಿತ್ರದುರ್ಗದಿಂದ ಫಸ್ಟ್ ಸ್ಟೇಷನ್ ಬರೋದೆ ಈ ಕಡೆ ತುಮಕೂರು ಸೈಡು. ನಿಮಗೆ ದೊಡ್ಡ ಸಿದ್ದವನಹಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಆನಂತರ ಬೇರೆ ಬೇರೆ ರೈಲ್ವೆ ಸ್ಟೇಷನ್ ಬರ್ತವೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನೋಡಿ. ಇದೆಲ್ಲ ಗಿಡ ಗಂಟೆಗಳು ಬೆಳ್ಕೊಂಬಿಟ್ಟಿದೆ ಆಲ್ರೆಡಿ ನೋಡಿ. ಇಲ್ಲಿ ಇದನ್ನ ಕ್ಲೀನ್ ಮಾಡಿದ್ದಾರೆ. ಇಲ್ಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ. ಜಾಲಿ ಈ ಥರ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ. ನೋಡಿದ್ರ, ಅಲ್ಲಿ ಯಾರೋ ಇದ್ದಾರೆ, ನೋಡೋಣ ಅವ್ರನ್ನ ಕೇಳೋಣ. ಎಷ್ಟು ದಿನ ಆಯಿತು ಇದು ಕಾಮಗಾರಿ ಮಾಡಿ ಏನು ಅಂತ ಎಲ್ಲ ಕೇಳೋಣ, ನೋಡೋಣ ಮಾತಾಡ್ಸ್ತಾರೆ ಇಲ್ಲ ಅಂತ ಅವರು. ನೋಡಿ, ಆ ಕಡೆ ಈ ಕಡೆಗೆ ಟ್ರಂಚ್ ತೆಗ್ದಿದ್ದಾರೆ. ಅದ್ರ ನಡುವೆ ಈ ಲೈನ್ ಮಾಡಿದ್ದಾರೆ. ಇದು ರೈಲ್ವೆ ಲೈನ್ ನೋಡಿ. ಅಯ್ಯೋ, ಇಲ್ಲಿ ನೋಡಿ, ಇನ್ನು ತುಂಬ ಇದೆ ಗುರು. ಸುಮ್ಮನೆ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಇದನ್ನ ಸ್ವಲ್ಪ ಕ್ಲೀನ್ ಮಾಡಿದ್ರು ಕೂಡ ಅದರಲ್ಲಿ ಗಿಡ ಗಂಟೆಗಳು ಬೆಳ್ಕೊಂಬಿಟ್ಟಿದೆ. ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಆಗಬೇಕು ಈ ಕಾಮಗಾರಿ. ನೀವು ನೋಡ್ತಿದ್ರ ಆ ಕಡೆ ಏನು ನಮ್ಮ ದಾವಣಗೆರೆ ಚಿತ್ರದುರ್ಗ ನಡುವೆ ಜಾಸ್ತಿ ಆಗ್ತಿದೆ. ಹಾಗೆ ಆ ಕಡೆಗೆ
ತಿಮ್ಮರಾಜನಹಳ್ಳಿ ಹಾಗೆ ಊರ್ಕೆರೆ ತುಮಕೂರು ಅಲ್ಲೇ ಆಗಿದೆ ಅಷ್ಟೇ. ಇನ್ನು ಬಿಟ್ಟರೆ ಬೇರೆ ಎಲ್ಲಿ ಆಗಿಲ್ಲ. ಈಗ ದೊಡ್ಡ ಸಿದ್ದವನಹಳ್ಳಿ ಹತ್ರ ಇಲ್ಲೇ ಸ್ಥಳೀಕರಿದ್ದಾರೆ. ಈ ಕಾಮಗಾರಿ ಯಾವಾಗ ಆಯಿತು ಏನಂತ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗೋವಿಂದ ರೆಡ್ಡಿ ಅಂತ. ಗೋವಿಂದ ರೆಡ್ಡಿನಾ? ಸ್ವಲ್ಪ ಜೋರಾಗಿ ಮಾತಾಡಿ. ಆಯ್ತು ಸರ್. ಇಲ್ಲಿ ಇವಾಗ ಈ ಕಾಮಗಾರಿ ನಡೀತಾ ಇತ್ತು. ಇವಾಗ ಯಾವಾಗ ಕೆಲಸ ಮಾಡಿದ್ರಿ ಇದನ್ನ? ಯಾವಾಗ ಕ್ಲೀನ್ ಮಾಡಿದ್ರಿ? 5 ತಿಂಗಳಾಯ್ತು. ಇದು ಲಂಚ್ ಹೊಡೆದ್ಬಿಟ್ಟು ಹಾಂ ಹಾಂ ನಿಲ್ಲಿಸ್ಬಿಟ್ಟಿದ್ರೆ ಕ್ಲೋಸ್ ರೀ, ಬಂದೇ ಇಲ್ಲ. 4 ತಿಂಗಳಾಯ್ತಾ? ಅಲ್ಲಿ 3-4 ತಿಂಗಳಾಯ್ತು ಸರ್. ಅಲ್ಲಿ 3-4 ತಿಂಗಳಾಯ್ತು. ಹೌದು ಸರ್. ಹಾಂ 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 4 ತಿಂಗಳು ಲೆಕ್ಕ ಬರ್ತದೆ ಸರ್. ಅಲ್ಲಿ ಏನೆಲ್ಲ ಕ್ಲೀನ್ ಮಾಡಿದ್ರಿ? ಏನು ಮಾಡಿಲ್ಲ, ತೆಂಗಿನ ಮರ ಕೇಳಿಸಿದ್ರು. ಹಾಂ, ಆಮೇಲೆ ಲಂಚ್ ಹೊಡೆದ್ರು ಇಷ್ಟೇ. ಟ್ರಂಚ್ ಹೊಡೆದ್ಬಿಟ್ರೆ ಆ ಕಡೆ ಅಷ್ಟೇನಾ? ಅಷ್ಟೇನೇನು ಮಾಡಿಲ್ಲ ಸರ್. ಇನ್ನೇನು ಮಾಡಲಿ? ಎಷ್ಟು ದೂರ ಆಗಿದೆ ಇದು? ಇಷ್ಟೇನಾ ಮಾಡಿರೋದು? ಇಲ್ಲ, ಅಲ್ಲಿ ನೆಟ್ಟೆ ಏಕ ಹೋಗಿದ್ದಾರೆ. ಏಕ ಹೋಗಿದಾರ? ಮಾಡ್ಕೊಂತ ಹೋಗಿದಾರ? ಹೋಗಿದ್ದಾರೆ. ಎಷ್ಟು ಕಿಲೋಮೀಟರ್ ಹೋಗಿದಾರೆ ಇಲ್ಲಿಂದ? ಇಲ್ಲಿಂದ ಒಂದು 10 ಕಿಲೋಮೀಟರ್ ಲೆಕ್ಕ ಬರ್ತಾರೆ ಸರ್. ಇದು ಚಳ್ಳಕೆರೆ ರೋಡ್ ಬರ್ತಾರೆ ಸರ್. ಚಳ್ಳಕೆರೆ ರೋಡ್ವರೆಗೂ? ಅಲ್ಲ, ಈ ಕಡೆ ನಮ್ದು ರೈಲ್ವೆ ಇದೆ ಇಲ್ಲ, ರೈಲ್ವೆ ಅಂಕ ರೈಲ್ವೆ ಇಲ್ಲಿ ಐತಲ್ಲ, ರೈಲ್ವೆ ಅವ್ರಿಗೆ ಹೋಗಿದ್ವಿ ಸರ್. ಆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಹಳೇದು ಚಳ್ಳಕೆರೆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅಲ್ಲಿವರೆಗೆ ಹೋಗಿದ್ಯಾ? ಅಂದ್ರೆ ಚಳ್ಳಕೆರೆ ಬಿಟ್ಟು ಈ ಕಡೆ ಐತೆ. ಚಳ್ಳಕೆರೆ ಬಿಟ್ಟು ಈ ಕಡೆ ಐತೆ. ಹೋದ್ರೆ ಸಿಗ್ತದೆ ನಿಮಗೆ ರೈಲ್ ಇದು. ರೈಲ್ ಹೋಗಿರೋದು? ಹೌದು ಸರ್. ಅದರಿಂದ ಆ ಕಡೆ ಹೋಗೈತೆ, ಈ ಕಡೆನೇ ಹೋಗೈತೆ ಇದು? ಈ ಕಡೆ ಇದೆ ಸರ್, ಆ ಕಡೆ ಇಲ್ಲ. ಈ ಕಡೆಯಿಂದನೇ ಕ್ರಾಸ್ ಆಗಿ ಹೋಗ್ತದೆ. ಹೌದು ಸರ್. ಹೌದಾ? ಏನು ರೈಲ್ ಹೋಯ್ತಲ್ಲ, ಅಲ್ಲಿದ್ದು ಈ ಕಡೆ ಸರ್. ಮತ್ತೆ ಈ ಕಡೆ ಎಷ್ಟು ದೂರ ಆಗೈತೆ ಈ ಕಡೆಗೆ? ಕ್ಯಾದಿಕೆರೆ ಕೋವರಿಟ್ಟಿ ಇದೆ, ಅಲ್ಲಿ ಬರ್ತಾರೆ ಸರ್. ಅಲ್ಲಿಂದ ಹಾಗೆ ನೆಟ್ಟಿ ಹೊರಟೋಗಿದ್ದಾರೆ. ಮುಂದಕ್ಕೆ ಏನೋ ಹೋಯ್ತು ಅಲ್ಲಿ ಗೊತ್ತಿಲ್ಲ. ಕ್ಯಾದಿಗೆರೆ ಕೋವರಿಟ್ಟಿ ಅಲ್ಲಿವರೆಗೆ ಆಗೈತೆ. ಹೋಗಿದ್ದಾರೆ ನೆಟ್ಟಿ. ಈ ಲಂಚ್ ಹೊಡ್ಕೊಂಡು ಹೋಗಿರೋದು ಅಷ್ಟೇ. ಒಂದು ದಿವಸ ಇದಾದ್ಮೇಲೆ ಒಂದು 2-3 ತಿಂಗಳು ಬಿಟ್ಬಿಟ್ಟು ತೆಗೆದು ಬರಿದ್ವಲ್ಲ, ಇತ್ತು. ಆಮೇಲೆ ಅಲ್ಲಿ ಬಿಲ್ಡಿಂಗ್ ಇತ್ತಲ್ಲ, ಆ ಬಿಲ್ಡಿಂಗ್ ಹೊಡೆದು ಹೋಗಿದ್ದಾರೆ ಅಷ್ಟೇ. ಬಿಲ್ಡಿಂಗ್ ಹೊಡೆದು ಹೋಗಿದ್ದಾರೆ? ಏನು ಬಿಲ್ಡಿಂಗ್ ಅದು? ಅದು RCC ಬಿಲ್ಡಿಂಗ್ ಇತ್ತು ಸರ್. ಆದ್ರೆ ಯಾರ ವಾಸು ಇದ್ರಲ್ಲಿ? ವಾಸು ಇದ್ರಾ? ಓಕೆ. ಅವರು ಕಳಿಸ್ಬಿಟ್ರ ಅವ್ರನ್ನ? ಇಲ್ಲ, ಅವರು ಹೋದ್ರಾ? ಬಿಟ್ಟು ಹೋದ್ರಾ? ಓಕೆ. ಅಂದ್ರೆ ಅಂದ್ರೆ ಇದು ಲೇಟ್ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ಯಾಕೆ ಶುರುವಾಗಿಲ್ಲ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಅದೇ ನಾನು ಅದನ್ನೇ ನೋಡ್ಲಿಕ್ಕೆ ಅಂತಾನೆ ಬಂದೆ. ಏನ್ ಶುರುವಾಗಿದೆಯಾ ಇಲ್ವಾ, ಏನ್ ಮಾಡ್ತಿದಾರ ಇಲ್ಲ ಅಂತಾನೆ ವಿಡಿಯೋ ಮಾಡಕ್ ಬಂದೆ. ಈಗ ನೀವು ಯಾವ ಊರು ನಿಮ್ದು? ಇದು ಸಿದ್ದವನಹಳ್ಳಿನಾ? ಇದೆ, ದೊಡ್ಡ ಸಿದ್ದವನಹಳ್ಳಿ. ಇದೆಲ್ಲ ನಿಮ್ದೇನ ಇದು ಜಮೀನು? ಎಷ್ಟು ಇದೆಲ್ಲ ನೀವೇ ಮಾರಿದ್ರೆ? ಎಷ್ಟು ಕೊಟ್ರಿ ಒಂದು ಎಕರೆಗೆ? ಒಂದು ಎಕರೆಗೆ 20 ಗುಂಟೆ ಆಯ್ತು ಸರ್. 18 ಲಕ್ಷ. 18 ಲಕ್ಷ 20 ಗುಂಟೆಗೆ? 20 ಗುಂಟೆಗೆ 18 ಲಕ್ಷ ಅಂದ್ರೆ ಅರ್ಧ ಎಕರೆ. ಹೌದೌದು, 20 ಲಕ್ಷ. ನೋಡಿ, ಇಲ್ಲಿ ಲೋಕಲರ್ಸ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಇದು 3-4 ತಿಂಗಳು ಮೇಲಾಯ್ತಂತೆ ಈ ಒಂದು ಇಲ್ಲಿ ಕೆಲಸ ನಡೆದು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಏನು ಬಂದೇ ಇಲ್ವಂತೆ ಈ ಕಡೆಗೆ. ಇಷ್ಟೊಂದು ಡಿಲೇ ಮಾಡ್ತಾರ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಗುರು. ನೋಡಿ, ನಾನು ದೊಡ್ಡ ಸಿದ್ದವನಹಳ್ಳಿ ರೋಡಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಈ ಕಡೆ ಬಂದೆ. ನೋಡ್ತಾ ಇರ್ಬೋದು, ಒಳಗಳ ಮೇಲೆ ನಾನು ಹೋಗ್ತಿದ್ದೀನಿ. ಅಲ್ಲಿ ಮೇಲೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಸುಮ್ಮನೆ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನು ಲೆವೆಲಿಂಗು ಅದಂತೆ ತುಂಬಾ ಇದೆ ಕೆಲಸಗಳು ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಹತ್ರವಾಗಿ ಬಂತು. ಇದನ್ನೆಲ್ಲ ಲೆವೆಲ್ ಮಾಡಬೇಕು. ಇನ್ನು ಎಷ್ಟು ಕೆಲಸ ಇದೆ ಅಂತಂದರೆ, ಇವರು ಆಲ್ರೆಡಿ 4 ತಿಂಗಳಾಯ್ತಂತೆ ಇಲ್ಲೆಲ್ಲ ಇದು ಕ್ಲೀನ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ನೋಡಿ, ಹಾಗೆ ಬಿಟ್ಟಿದ್ದಕ್ಕೆ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ನೋಡಿ ಇದೆಲ್ಲ ಹಾಕಿದಾರೆ. ನೋಡಿ, ಇಲ್ಲಿ ಇದು ಕ್ಲೀನ್ ಮಾಡಿದ್ದಾರೆ. ಮತ್ತೆ ಜಾಲಿ ಬೆಳೆದಿದೆ. ಇದನ್ನು ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ ಇದನ್ನೆಲ್ಲ ಕಡ್ದಿದ್ದಾರೆ. ನೋಡಿ, ಜಾಲಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಇಲ್ಲಿ. ನೋಡಿದ್ರಾ? ನೋಡಿ, ಇಲ್ಲಿ ಈಗ ನೀವು ನೋಡ್ತಿರ್ಬೋದು. ನೋಡಿ, ಇದು ಒಂದು ಹಳ್ಳ. ಇದು ಮತ್ತು ಇಲ್ಲಿ ಒಂದು ಬ್ರಿಡ್ಜ್ ಬರಲೇಬೇಕು. ಇದು ಹಳ್ಳ ಅಲ್ವಾ? ಇದು ಬರಲೇಬೇಕು. ನಿಮ್ಗೆ ಆ ಕಡೆ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಆ್ಯಸ್ ಇಟ್ ಈಸ್ ನಮ್ಗೆ ಏನು ಕಾಣುತ್ತೆ ಅಂದರೆ ಇಲ್ಲಿ ಏನು ಕ್ಲೀನ್ ಮಾಡಿಲ್ಲ. ಇಲ್ಲಿ ನೋಡಿ, ಹೊಲಗಳಿದೆಯಲ್ಲ, ಈ ಟ್ರಂಚ್ ಹೊಡೆದಿದ್ದಾರೆ. ಆ ಕಡೆ ಈ ಕಡೆಗೆ 2 ಕಡೆ ಟ್ರಂಚ್ ಹೊಡೆದಿದ್ದಾರೆ ಅಷ್ಟೇ. ನೋಡಿ, ಈ ಕಡೆ ಟ್ರಂಚ್ ಇದೆ ಮತ್ತು ಆ ಕಡೆ ಟ್ರಂಚ್ ಇದೆ. ಅದನ್ನು ಬಿಟ್ಟರೆ ಬೇರೆ ಏನು ಕ್ಲೀನ್ ಮಾಡಿಲ್ಲ. ನಡುವೆ ಏನಾದರೂ ಮರಗಳಿದ್ರೆ ಮಾತ್ರ ಕಡ್ದಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನು ಕ್ಲೀನ್ ಮಾಡಿಲ್ಲ ಇವರು. ಓಕೆ. ಹಿಂದ್ಗಡೆ ಅಷ್ಟೇ ನಾವು ನೋಡ್ಕೊಂಬಂದರೆ ಹಿಂದ್ಗಡೆನೂ ಕೂಡ ಅಷ್ಟೇ ಟ್ರಂಚ್ ಹೊಡೆದಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗಿದೆ ಅಂತಂದರೆ ಸೀದಾ ಆ ಚಿತ್ರದುರ್ಗ ಹತ್ತತ್ರ ಅಲ್ಲಿ ಬೆಟ್ಟ ಗುಡ್ಡಗಳು ಕಾಣಿಸ್ತಿದೆ. ಆ ಚಳ್ಳಕೆರೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಅವರು ನಮ್ಮ ಲೋಕಲ್ ಹೆಡ್ಸ್ ಹೇಳಿದ ಪ್ರಕಾರ ಆ ಟ್ರ್ಯಾಕಿಂದ ಈ ಕಡೆ ಬರುತ್ತೆ. ಅಲ್ಲಿ ರೋಡ್ ಕ್ರಾಸ್ ಆಗುತ್ತೆ. ಅಲ್ಲಿ ರೋಡ್ ಬ್ರಿಡ್ಜ್ ಮಾಡಿಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಬೇಕು. ಅಲ್ಲಿ ಬ್ರಿಡ್ಜ್ ಆಗ್ತಿದೆ. ನೆಕ್ಸ್ಟ್ ನಾನು ಆ ಕಡೆ ಹೋದಾಗ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದು ಚಿತ್ರದುರ್ಗ ಸಿಟಿಯ ಸಮೀಪ ಇರತಕ್ಕಂಥ ಸ್ಥಳ. ಇದು ದೊಡ್ಡ ಸಿದ್ದವನಹಳ್ಳಿ ಅಂತ. ಚಿತ್ರದುರ್ಗದಿಂದ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇಲ್ಲಿ ಈ ಥರ ಕಾಮಗಾರಿ
ನಿಂತು ಬಿಟ್ಟಿದೆ, ಏನೇ ಸ್ಟಾರ್ಟ್ ಮಾಡಿಲ್ಲ, ಕ್ಲೀನ್ ಮಾಡಿದ್ದಾರೆ ಅಷ್ಟೇ, ಮಾರ್ಕ್ ಮಾಡಿದ್ದಾರೆ ಅನ್ಬೋದು ಅಷ್ಟೇ. ಇದನ್ನು ಮಾರ್ಕ್ ಮಾಡಿದ್ದಾರೆ, ಇನ್ನು ಯಾವುದೇ ಥರ ಕ್ಲೀನಿಂಗ್ ಆಗಲಿ ಲೆವೆಲಿಂಗ್ ಆಗಲಿ ಏನೂ ಕೂಡ ನಡೆದಿಲ್ಲ. ಇದು ಆಲ್ರೆಡಿ 4 ತಿಂಗಳಾಯಿತು ಇಲ್ಲಿ ಮಾಡಿ. ನೋಡಿ, ಈ ದೊಡ್ಡ ಸಿದ್ದವನಹಳ್ಳಿ ಹತ್ರ ಇರುವಂಥ ಕೆಲಸ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಈ ಕಾಮಗಾರಿ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೋಡಿ, ಕ್ಲೀನ್ ಮಾಡಿದರೆ ಎಲ್ಲ ಜಾಲಿಗಳು ಬೆಳ್ಕೊಂಬಿಟ್ಟಿದೆ. ಇಲ್ಲಿ ನೋಡ್ಬೇಕು ನೀವು, ಜಾಲಿಗಳು ಬೆಳ್ಕೊಂಬಿಟ್ಟಿದೆ. ಮತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ನೋಡಿದ್ರಾ? ನೋಡಿ, ಇದು ಕ್ಲೀನ್ ಮಾಡಿದ್ದಾರೆ. ಸ್ವಲ್ಪ ಮರ ಗಿಡಗಳನ್ನೆಲ್ಲ ಕಳೆದು ಮತ್ತೆ ಗಿಡಗಳು ಗಂಟೆಗಳು ಬೆಳ್ಕೊಂತವೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ಕೂಡ ಎಕ್ಸ್ಟ್ರಾ ದುಡ್ಡು ಖರ್ಚಾಗುತ್ತೆ. ನೋಡ್ಕೊಳ್ಳಿ, ಇದು ನಮ್ಮ ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಹೊಸ ರೈಲ್ವೆ ಕಾಮಗಾರಿಯ ಕತೆ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಆದರೆ ಇಲ್ಲೆಲ್ಲ ಏನು ಜಾಲಿ ಗೈಡ ಗಂಟೆಗಳು ಎಲ್ಲ ಬೆಳ್ಕೊಂಬಿಟ್ಟಿದೆ. ಇಲ್ಲೆಲ್ಲ ಕೂಡ ನೀವು ನೋಡ್ಬೋದು. ಈ ಕಡೆ ಆ ಕಡೆ ಎಲ್ಲ ನೋಡಿ ಜಾಲಿಗಳು, ಈ ಕಡೆಯೂ ಕೂಡ ಗಿಡ ಗಂಟೆಗಳು ಎಲ್ಲ ಬೆಳ್ಕೊಂಬಿಟ್ಟಿದೆ. ಇಲ್ಲಿ ಕ್ಲೀನ್ ಮಾಡಿದ್ರಲ್ಲಿ ಮತ್ತೆ ಕ್ಲೀನ್ ಮಾಡೋಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಇವಾಗ ಏನಿದೆ ನಮ್ಮ ತುಮಕೂರು ಚಿತ್ರದುರ್ಗ ಹಾಗೆ ದಾವಣಗೆರೆಯ ಒಂದು ಹೊಸ ರೈಲ್ವೆ ಕಾಮಗಾರಿಯ ಕತೆ ಹೀಗಿದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.